ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಮಸ್ತೆ ಸರ್, ಈಗ ಹುಜುಬೈ ನಗರಸಭೆಯ ಸದಸ್ಯ, ಜೆಡಿಎಸ್ ಪಕ್ಷದ ನಗರಸಭೆಯ ಸದಸ್ಯ. ಇತ್ತೀಚೆಗೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದೆ. ನಿಮ್ಗೇನಾದ್ರು ಅನಿಸ್ತಾ ಇದೆ ಮೈತ್ರಿಯಿಂದ ನಮ್ಗೇನಾದ್ರು ನಷ್ಟ ಆಗುತ್ತೆ? ಜೆಡಿಎಸ್ ಅವ್ರಿಗೆ ಏನಾದ್ರು ಈಗ ನಗರಸಭೆ ಸದಸ್ಯರಾಗಿದ್ದೀರಾ, ಅದರಲ್ಲೂ ಬಿಜೆಪಿ ಅಂದರೆ ಏನೋ ಒಂಥರ ಮುಸ್ಲಿಂ ಅವ್ರಿಗೆ ಏನೋ ಒಂದು ಆ್ಯಂಟಿ ಆಗಿ ಅದರ ವಿರುದ್ಧವಾಗಿದೆ ಅನ್ನೋ ಟೈಪಲ್ಲಿ ಆ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ಗೊಂದಲ ಆಗ್ತಿದೆ? ಒಬ್ಬ ನಗರಸಭೆ ಸದಸ್ಯರಾಗಿ ಸುಮಾರು ಅಂದರೆ ನಿಮಗೊಂದು ಸಾವಿರ ಹಾಗಾಗಿ ನಿಮ್ಗೇನಾದರೂ ನಿಮ್ಗೇನು ಅನಿಸ್ತಾ ಇದೆ? ಸರ್, ನಮ್ಮದು ಫಸ್ಟ್ ಆಫ್ ಆಲ್ ಅದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮೈತ್ರಿ ಆವಾಗ ನಾವು ಮುಸ್ಲಿಮ್ಸರದಲ್ಲಿ ಒಂದು ಗೊಂದಲ ಏನಾಗುತ್ತೆ ಅಂದರೆ, ಬಿ ಜೆ ಪಿ ಮೈತ್ರಿ ಆಗಿಬಿಟ್ಟಿದೆ, ನಮಗೆಲ್ಲ ಕಷ್ಟ ಆಗುತ್ತೆ ಮುಸ್ಲಿಮ್ಸ್ಗೆ, ಆ ಥರ ಒಂದು ಮೈಂಡಲ್ಲಿ ಇದೆ. ಎಲ್ಲ ಮುಸ್ಲಿಮ್ಸ್ಗೆ ಮೈಂಡಲ್ಲಿ ಒಂದು ಬ್ಯಾಡ್ ಇದು ಇದೆ. ಅದು ತೆಗಿಬೇಕಂದ್ರೆ ಇವಾಗ ನಮಗೆ ಏನಿದೆ, ಮೈತ್ರಿ ಆಗಿದ್ದೆ ಪಕ್ಕ. ಮೈತ್ರಿ ಆಗಿದ್ದ ಬೆಸ್ಟ್ ತಕ್ಷಣ ನಾವು ಬಿ ಜೆ ಪಿ ಸಿಂಬಲ್ ಇದ್ದಿದ್ರೆ ನಮ್ಗೆ ಕಷ್ಟ ಆಗ್ತಾಯಿತ್ತು. ಇವಾಗ ಏನಾಗಿದೆ ಅಂದರೆ ಜೆ ಡಿ ಎಸ್ ಸಿಂಬಲ್ ಇದೆ, ಆ ಸಿಂಬಲ್ ಪ್ರಕಾರ ನಾವು ಕೆಲಸ ಮಾಡ್ತೀನಿ. ಅದಕ್ಕೆ ಸಿಂಬಲ್ಗೆ ನೀವು ಓಟ್ ಹಾಕ್ತೀನಿ ಪಕ್ಕ. ಸರ್, ಈಗ ಬಿಜೆಪಿ ಸರ್ಕಾರದಿಂದ ಎಲ್ಲಾದರೂ ನಿಮಗೆ ಈ ಒಂದು 10 ವರ್ಷದಲ್ಲಿ ಎಲ್ಲಾದರೂ ನಿಮಗೆ ಯೋಜನೆಗಳಾಗಲಿ, ಕೇಂದ್ರ ಸರ್ಕಾರದ ಯೋಜನೆಗಳಾಗಲಿ, ಇನ್ನೊಂದಾಗಲಿ ಎಲ್ಲಾದರೂ ತೊಂದರೆ ಅಂತ ಆಗಿದೆಯಾ? ಸರ್, ಬಿ ಜೆ ಪಿ ಸರ್ಕಾರ ಅಂದರೆ ನಮ್ಮದು ಸೆಂಟ್ರಲಲ್ಲಿ ಬಿ ಜೆ ಪಿ ಇತ್ತು, ನಮ್ಮದು ಕರ್ನಾಟಕ ಸ್ಟೇಟಲ್ಲಿನ ಬಿ ಜೆ ಪಿ ಇತ್ತು. ಆವತ್ತಿನಿಂದ ಇವತ್ತಿಗೆ ಎಲ್ಲ ಸ್ಕೀಮ್ಸ್ ಬರ್ತಾಯಿದೆ. ಎಲ್ಲ ಸ್ಕೀಮ್ಸ್ ಎಲ್ಲ ಕಡೆ ಯೂಸ್ ಮಾಡ್ತಾಯಿದ್ದಾರೆ. ಹಿಂದೂ ಮಾಡ್ತಾಯಿದ್ದಾರೆ, ನಮ್ಮ ಮುಸ್ಲಿಮ್ಸ್ ಒಂದು ಕ್ರಿಶ್ಚಿಯನ್ ಎಲ್ಲ ಮಾಡ್ತಾಯಿದ್ದಾರೆ. ಬಟ್ ಆ ಗೊಂದಲ ಇಲ್ಲ. ಆ ಬಿ ಜೆ ಪಿ ಪಕ್ಷ ಗೆಲ್ಕೊಂಡು ಬಂದುಬಿಟ್ರೆ ನಮ್ಗೆ ಏನೋ ಮುಸ್ಲಿಮ್ಸ್ಗೆ ಮಾಡಿಬಿಡ್ತಾರೆ ಅಂತ ಒಂದು ಭಯ ಇದೆ ಸರ್. ಆ ಭಯಕ್ಕೋಸ್ಕರ ನಾವು ಬಿ ಜೆ ಪಿ ಓಟ್ ಹಾಕಲ್ಲ ಅಷ್ಟೇ ಸರ್. ಗೊಂದಲ ಏನಲ್ಲ. ಸೆಕೆಂಡ್ ಪಕ್ಷದ ಲೋಕಸಭೆ ಚುನಾವಣೆ ಬರ್ತಿದೆ. ಹೌದು. ಈಗ ಜೆಡಿಎಸ್ ಪಕ್ಷದಿಂದ ಮಲ್ಲೇಶ್ ಬಾಬು ಅವರು ಕ್ಯಾಂಡಿಡೇಟ್. ಇಲ್ಲಿ ಸ್ಥಳೀಯ ಕೂಡ ಶಾಸಕರು ಜೆಡಿಎಸ್ ಅವರು ಸಮೃದ್ಧಿ ಮಂಜುನಾಥ್. ನಿಮಗೆ ಗೊಂದಲ ಇರ್ಬೋದಾ ಸರ್? ಈ ತರ ಮೈತ್ರಿ ಆಗಿದೆ, ನಾವು ಯಾವ ಕಡೆ ವೋಟ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಗೊಂದಲವಾಗಿದೆಯಾ? ಸರ್, ಗೊಂದಲ ಏನಿಲ್ಲ. ಇವಾಗ ಜಸ್ಟು ನಾವು ಬಿ ಜೆ ಪಿ ಪಕ್ಷನಿಂದ ಅವ್ರು ಕೊಟ್ಟಿದ್ರೆ ನಮ್ಗೆ ಗೊಂದಲ ಆಗ್ತಾಯಿದೆ. ಇವಾಗ ಜೆ ಡಿ ಎಸ್ ಸಿಂಬಲ್ ಇದೆ, ಆ ಸಿಂಬಲ್ ಪ್ರಕಾರ ನಾವು ಕೆಲಸ ಮಾಡ್ತೀವಿ, ನಾವು ವೋಟ್ ಹಾಕ್ತೀವಿ ಸರ್. ರೆಡಿ ಇದೆ. ಇಲ್ಲಿ ಸ್ಥಳೀಯವಾಗಿ ನಿಮ್ಗೇನಾದರೂ ಶಾಸಕರಿಂದ ನಿಮಗೆ ಅಭಿವೃದ್ಧಿ ಕುಂಠಿತ ಆಗುತ್ತೆ, ನಮಗೆ ಏನು ಪಕ್ಷಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ರೀತಿ ಆಗುತ್ತೆ, ಏನಾದರೂ ಆ ಥರ ಒತ್ತಡಗಳೇನಾದರೂ? ಏನಿಲ್ಲ ಸರ್, ನಮ್ಮ ಆ ಥರ ಏನೂ ಇಲ್ಲ, ಗೊಂದಲ ಇಲ್ಲ ನಮಗೆ. ಅದು ನಮ್ಮ ಸಮೃದ್ಧಿ ಮಂಜುನಾಥವ್ರಿಗೂ MLA ಬಂದಿದ್ದಾರೆ, ಅವ್ರು ನಮ್ಮ ಜಾಸ್ತಿ ಅನುಕೂಲ ಮಾಡಿಕೊಡ್ತಾರೆ ಸರ್. ಇವಾಗ ಒಂದು ತಿಂಗಳಲ್ಲಿ ಎಲೆಕ್ಷನ್ಸ್ ಆಗಿಬಿಡ್ತಾರೆ, ಮತ್ತೆ ಹೋಗಿಬಿಡ್ತಾರೆ. ನಮ್ಮದು ಸಿಂಬಲಲ್ಲಿ ನಮ್ಮ ಗದ್ದಿರೋದು, ಆ ಪಕ್ಷನಿಂದ ನಾವು ಇದು ಮಾಡಿರೋದು ನಮ್ಮ ಸಮೃದ್ಧಿ ಮಂಜುನಾಥನ ಅವ್ರು ನಮಗೆ ಸಪೋರ್ಟ್ ಮಾಡಲೇ ಮಾಡ್ತಾರೆ, ಕಂಪಲ್ಸರಿ ಮಾಡಲೇ ಮಾಡ್ತಾರೆ. ಗೊಂದಲ ಯಾವುದೂ ಇಲ್ಲ ಸರ್, ಇಲ್ಲ ಇಲ್ಲ ಸರ್. ಒಂದು ವೇಳೆ ಈಗ ನಿಮಗೆ ಒತ್ತಡಗಳು ಜಾಸ್ತಿ ಆಗ್ಬೋದು ಬೇರೆ ಕಡೆಯಿಂದ, ಬೇರೆ ಲೀಡರ್ ಕಡೆಯಿಂದ. ಹೌದು. ಈಗ ಈ ಥರ ಮೈತ್ರಿ ಆಗಿದೆ, ನಿಮ್ಮನ್ನು ಒತ್ತುವರಿಸ್ತಾರೆ, ನಿಮ್ಗೆ ಏನಾದರೂ ಅನಾನುಕೂಲಗಳಾಗುತ್ತೆ, ನೀವು ಆ ಸಿಂಬಲ್ಗೆ JDSಗೆ ಮಾಡಬೇಡಿ ಅನ್ನೋ ಟೈಪಲ್ಲಿ ಬೇರೆ ಕಡೆಯಿಂದ, ರಾಜಕಾರಣಿಗಳಿಂದ, ಬೇರೆ ಲೀಡರ್ ಕಡೆಯಿಂದ ಒತ್ತಡ ಬರ್ಬೋದು, ನಿಮ್ಮ ಮತದಾರರಿಗೆ ಬೇರೆ ರೀತಿ ಆಗ್ಬೋದು. ಆ ಥರ ಏನಾದರೂ ಒತ್ತಡದ ವಾತಾವರಣದಲ್ಲಿ ಇದೆಯಾ? ಇಲ್ಲ ಸರ್, ಆ ಥರ ಬಂದಿಲ್ಲ ನಮಗೆ. ಬಟ್ ಅದು ನಾವು ಇದು ಮಾಡಲ್ಲ, ನಮ್ಮದು ಪಾರ್ಟಿ ಇದೆ, ಆ ಪಾರ್ಟಿ ಸಿದ್ಧಾಂತದಲ್ಲಿ ನಾವು ಹೋಗ್ತೀನಿ. ಬಟ್ ಚೆನ್ನಾಗಿ ಹೇಳ್ತೀನಿ, ಅವ್ರ ಇಷ್ಟದಿಂದ ಏನು ಮಾಡ್ತಾರೆ ನಮ್ಗೆ ಗೊತ್ತಲ್ಲ, ಅವ್ರ ಮನಸ್ಸಲ್ಲಿ ಏನಿರುತ್ತೋ ನಾವು ನೋಡೋಕ್ಕಾಗಲ್ಲ. ಬಟ್ ನಾವು ಮುಂದೆ ಹೋಗಿ ಈ ಥರ ಮಾಡಿ ಅಂತ ಹೇಳ್ತೀನಿ ಸರ್. JDS ಪಕ್ಷಕ್ಕೆ ನಿಮಗೆ JDS ಪಕ್ಷದ ಚಿಹ್ನೆ ಇದೆ, JDS ಪಕ್ಷಕ್ಕೆ. ಹೌದು ಹೌದು. ನೀವು ಎಷ್ಟು ವರ್ಷಗಳಿಂದ JDS ಸರ್? ನಾವು 2019 ಅದರಲ್ಲಿ ನಾವು ಜೈನ್ ಆಗಿದ್ದು. ಫಸ್ಟ್ ಟೈಮು ಹಾಕಿದ್ದು ನಾವು. ಅದು ನಾವು ಫಸ್ಟ್ ಟೈಮೇ JDSಗೆ ಹಾಕಿ ಫಸ್ಟ್ ಟೈಮೇ ಗೆಲ್ಕೊಂಡು ಬಂದಿದ್ದೀನಿ. ಅದು ಹುಟ್ಟಿದ್ದು ನಮಗೆ ಒಂದು ಇದು, ಅದು ಮರೆಯೋಕ್ಕಾಗಲ್ಲ ನಮಗೆ. ಬಟ್ ಅದರಲ್ಲೇ ಜೊತೆಯಲ್ಲಿ ಇರ್ತೀನಿ ನಾವು, ಅದು ಬಿಡೋಕ್ಕಾಗಲ್ಲ. ಯಾವುದೋ ಒಂದು ಕಾರಣಕ್ಕೆ ಅವರು ಮೈತ್ರಿ ಆಗಿದ್ದಾರೆ, ಮತ್ತು ಮುಂದೆಗಳಲ್ಲಿ ನಮ್ಮಲ್ಲಿ ಏಮನ್ನ ಆಗತ್ತೆ, ಒಂದು ಸಪ್ರೇಟ್ ಆಗ್ಬೋದು ಅಂತ ನಮ್ಮೊಂದು ನಂಬಿಕೆ ಇರ್ತಿದ್ದೀನಿ ಸರ್. ಈಗ ಸಿಂಬಲ್ಗೆ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬುಗೆ ನಾವು ಓಟ್ ಕೊಡ್ತೀನಿ ಸರ್, ಖಚಿತ ಕೊಡ್ತೀನಿ. ಇದೇ ರೀತಿ ಇಲ್ಲಿನ ಸ್ಥಳೀಯ ಶಾಸಕರ ಒಂದು
ಮನವಿಯಂತೆ ನೀವು ಅವರು ಹೇಳೋದಂಗೆ ನೀವು ಕೆಲಸ ಮಾಡ್ತೀರಾ? ಕಂಪಲ್ಸರಿ ಮಾಡಿ. ಕಂಪಲ್ಸರಿ. ಸರ್, ಇಲ್ಲಿನ ಸ್ಥಳೀಯ ಶಾಸಕರು ನಿಮ್ಮ ಈ ಕಡೆ ಒಡನಾಟ ಹೆಂಗಿದೆ ಸರ್ ನಿಮಗೆ? ನಮ್ಮದು ಶಾಸಕರು ಜಾಸ್ತಿ ಕೆಲಸ ಮಾಡಿದ್ದಾರೆ. ಅವರು ಸಮೃದ್ಧಿ ಮಂಜು ಅಂದರೆ ಅವ್ರೆಲ್ಲರಿಗೆ ಒಂದು ಪ್ರೀತಿ ಇದೆ. ಅದು JDS ಬಿಟ್ಟು ಅವ್ರು ಬೇರೆ ಕಡೆ ತೆಗಿದ್ರು ಅಂದರೆ ಅವ್ರಿಗೆ ಸ್ವಲ್ಪ ಇದು ಆಗ್ತಾಯಿತ್ತು. ಇವಾಗ ಅವರು JDS ಅಲ್ಲೇ ಸಿಂಬಲ್ ತೊಗೊಂಡು ಬಂದಿದ್ದಾರೆ. ಬಟ್ ಜನ ಎಲ್ಲ ಅವ್ರು ನೋಡಿಬಿಟ್ಟು ಆಗ್ತಾರೆ ಸರ್. ನಮ್ಮ ಸಮೃದ್ಧಿ ಮಂಜನ ಅವರು ಜಾಸ್ತಿ ಕೆಲಸ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ. ಅವ್ರಿಗೆ ನೋಡ್ಕೊಂಡು ವೋಟ್ ಹಾಕ್ತಾರೆ ಸರ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.